ನಮ್ಮ ಕಂಪನಿ ಮ್ಯಾನೇಜ್ಮೆಂಟ್ ಲೀಡರ್ ಅಂತ ಅಭಿನವ್ ವಿಚಾರ ಬಂದ್ಬಿಟ್ಟಿದ್ದೀವಿ, ಕರ್ನಾಟಕ ಬಂದ್ಬಿಟ್ಟಿದ್ದಾರೆ. ಕೆಲವರು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಕೆಲವ್ರಿಗೆ ಸೀರಿಯಸ್ನೆಸ್ ಇದೆ, ಕೆಲವ್ರಿಗೆ ಏನ್ ಅನ್ಸ್ತದೆ ಬಿಡು ಇಲ್ಲದ್ರಲ್ಲ ಮಾಡ್ಕೊಂಡು ಹೋಗೋಣ. ಏನ್ ಕಣ್ಣು ಮುಚ್ಕೊಳ್ಳಿ ಸರ್, ಪ್ರತಿಯೊಬ್ಬರಿಗೂ ಲೈಫ್ ಏನಿಗೆ ಸೀರಿಯಸ್ ಅಂತ ತೋರಿಸ್ಕೊಡ್ತೀನಿ. ಕಣ್ಣು ಮುಚ್ಚಿ ಸರ್ ಪ್ಲೀಸ್, ಪ್ರತಿಯೊಬ್ಬರು ಕಣ್ಣು ಮುಚ್ಕೊಳ್ಳಿ ಸರ್. ಯಾರು ಬೇಜಾರು ಮಾಡ್ಕೊಳ್ಳೋದು ಅಂತಂದಿರಾ ಯೋಚನೆ ಮಾಡಿ. ಮಧ್ಯರಾತ್ರಿ ಮಲಗಿರ್ತೀರಿ, ಎಚ್ಚರ ಆಗುತ್ತೆ, ಎದ್ದು ನೋಡಿದಾಗ ಗಂಡ ಹೇಳ್ತಿರಲ್ಲ, ಪಕ್ಕದ ಮಕ್ಕಳೆಲ್ಲ ಇರ್ತವೆ. ಒಂದು ಸೆಕೆಂಡ್ ಯೋಚನೆ ಮಾಡಿ, ಆ ಪ್ಲೇಸ್ ಅಲ್ಲಿ ಅವತ್ತು ನೀವಿಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಪರಿಸ್ಥಿತಿ ಏನು ಅಂತ. ಲೈಫ್ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಅಂತಂದ್ರೆ, ನಾನಿಲ್ಲ ಅಂತ ಅಂದ್ರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ನನ್ನ ಗಂಡನ ಗತಿ ಏನು, ನನ್ನ ತಂದೆ ತಾಯಿ ಗತಿ ಏನು ಅಂತ ಯಾವತ್ತು ಗೊತ್ತಾಗುತ್ತೆ ಗೊತ್ತಾ? ಒಂದು ದಿನ ನೀವು ಎತ್ತಿ ನಿಮ್ಮ ಫ್ಯಾಮಿಲಿ ಮಲಗಿರ್ತೀರಲ್ಲ, ಅವತ್ತು ಎದ್ದು ನೋಡಿ ನೀವು ನಾನು ಇಲ್ಲೇ ನನ್ನ ಫ್ಯಾಮಿಲಿ ಗತಿ ಏನು ಅಂತಂದ್ರೆ ಝೀರೋ. ನಿಜನಾ ಇಲ್ವಾ? ಹೇಗೆ ಜೀವನ ಮಾಡ್ತಾರೆ ಅನ್ನೋದು ನಮ್ಮ ಕಣ್ಮುಂದೆ ನನ್ನ ಮಕ್ಕಳ ಪರಿಸ್ಥಿತಿ ಏನು, ನನ್ನ ಹೆಂಡತಿ ಪರಿಸ್ಥಿತಿ ಏನು, ವಯಸ್ಸಾದಂತ ನನ್ನ ತಂದೆ ತಾಯಿ ಪರಿಸ್ಥಿತಿ ಏನು ಅಂತ ಬರುತ್ತಾ ಇಲ್ವಾ ಸರ್? ನಾವ್ ಹೇಳ್ತೀವಿ ಇವತ್ತು ರೈತರು ಸಿಂಧಿಗೆ ಎದೆ ತಟ್ಟಿ ಹೇಳ್ತೀವಿ, ಇವತ್ತು ಯಾರಿಗೆ ಏನು ಹೆಚ್ಚು ಕಡಿಮೆ ಆದ್ರೂ ನಮ್ಮ ಕಂಪ್ನಿ ಥ್ರೂ ಸರ್ ಹೇಳ್ದಂಗೆ ಐಡಿ ಕಂಪ್ಲೀಟ್ ಆಗೋರ ಫ್ಯಾಮಿಲಿಗೆ ರೀಚ್ ಆಗುತ್ತೆ. ಟ್ರಾನ್ಸ್ಫರ್ ಅದ್ಭುತ ಅವಕಾಶ ಕೊಟ್ಟಂತ ನಮ್ಮ ರೈತರಿಗೆ ಮ್ಯಾನೇಜ್ಮೆಂಟ್ಗೆ ನಾನು ಯಾವಾಗಲೂ ಹೇಳ್ತೀನಿ, ಯಾಕೆಂತಂದ್ರೆ ಅವಕಾಶ ಯಾರು ಬೇಕಾದ್ರೂ ಕೊಡ್ಬೋದು, ಆದ್ರೆ ಜೀವನದ ರೂಲ್ಸ್ ಅಂತ ಅವಕಾಶ ಯಾರು ಕೊಡಕ್ಕಾಗಲ್ಲ. ಇವತ್ತು ಅಂತ ಒಂದು ಅದ್ಭುತ ಅವಕಾಶನ ಈ ಒಂದು ಮ್ಯಾನೇಜ್ಮೆಂಟ್ ಮುಖಾಂತರ ಇಷ್ಟು ಜನ ಲೀಡರ್ಸ್ಗಳನ್ನ ಸೇರ್ಪಡ್ತಾ ಇದ್ದೀವಿ ಅಂತಂದ್ರೆ ನಾನು ಹೇಳ್ತೀನಿ, ನಾವೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಸೀರಿಯಸ್ ಆಗಿ ತಗೊಂಡಿದ್ದ ಪರಿಣಾಮ ಇವತ್ತು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿದೆ. ಇವತ್ತು ಪ್ರತಿಯೊಬ್ಬರು ಯಾರೆಲ್ಲ ಸೀರಿಯಸ್ ಆಗಿ ತಗೊಳ್ತೀರಾ ಅವ್ರಿಗೂ ಅವಕಾಶ ಒಂದು ದೊಡ್ಡ ಮಟ್ಟದಲ್ಲಿ ಸಿಗ್ಲಿ ಅಂತ ಆ ದೇವ್ರನ್ನ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಈ ಒಂದು ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ತೀನಿ. ಕಮಾನ್ ಲೀಡರ್ಸ್, ಇವತ್ತು ಮಡಿಕೇರಿ ಭಾಗದಿಂದ ಬಂದಿರಂತ ಲೇಡೀಸ್ ವಿನುತಾ ಮೇಡಮ್, ವಿಜೇತ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ವೆಲ್ಕಮ್ ಮಾಡ್ಕೊಳ್ಳುತ್ತಾ, ನನ್ನ ಕಿರು ಪರಿಚಯ. ನನ್ನ ಹೆಸರು ವಿನಿತಾ ಮಂಜುನಾ. ನಾನು ಕೊಡಗು ಜಿಲ್ಲೆಯ ಕುಶಾಲನಗರದಿಂದ ಬಂದಿದ್ದೇನೆ. ನಾನು ಈ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ, ಕಾನ್ಸೆಪ್ಟಿಗೆ ಬರೋಕ್ಕೆ ಮುಂಚೆ ಹೋಮ್ ಮೇಕರ್ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಗೊತ್ತೇ ಇದೆ, ಮನೆ, ಗಂಡ, ಮಕ್ಕಳು ಇದೇ ಅವಳ ಪ್ರಪಂಚ ಆಗಿರುತ್ತೆ. ನಂದು ಕೂಡ ಅದೇ ನನ್ನ ಪ್ರಪಂಚ ಆಗಿತ್ತು. ನನಗೆ ನನ್ನ ಎಜುಕೇಷನ್ ಬಂದು ಆ ಟೈಮಲ್ಲಿ ನನ್ನ ಅಪ್ಪ ಅಮ್ಮ ತುಂಬ ಕಷ್ಟಪಡೋದನ್ನು ನಾನು ನೋಡ್ತಾ ಇದ್ದೆ. ಕಷ್ಟಪಡ್ತಾ ಇದ್ರು, ಒಂದೊಂದು ರೂಪಾಯಿ ಕೂಡ ಕಷ್ಟಪಟ್ಟು ದುಡಿತಾ ಇದ್ರು. ನಮ್ಮ ಅಪ್ಪ ಅಮ್ಮ ರೈತರಾಗಿದ್ರು. ಅವಾಗ ನನ್ನ ಮನಸ್ಸಿಗೆ ಬಂತು, ನಾನು ಯಾಕೆ ಇವರಿಗೊಂದು ಹೆಲ್ಪ್ ಮಾಡಬಾರ್ದು, ನಾನು ಯಾಕೆ ಒಂದು ರೂಪಾಯಿ ಸಂಪಾದನೆ ಮಾಡಿ ನಾನು ನನ್ನ ಅಪ್ಪ ಅಮ್ಮನಿಗೆ ಯಾಕೆ ಹೆಲ್ಪ್ ಮಾಡಬಾರ್ದು. ನನ್ನ ಮನಸ್ಸಲ್ಲಿ ತುಂಬ ನಾನು ಏನಾದರೂ ಒಂದು ಕೆಲಸ ಸಿಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಗೊತ್ತೇ ಇದೆ ನಿಮಗೆ, ನಾರ್ಮಲ್ ಆಗಿ ಹೆಣ್ಮಕ್ಳು ಡಿಗ್ರಿ ಆಗ್ತಾ ಇದ್ದಾಗೆ ಒಂದು ಮದುವೆ ಮಾಡುವಂಥದ್ದು ಬೇಗ. ಇವಾಗ ಅಂಥದ್ದು ಲೇಟಾಗಿ ಮದುವೆ ಆಗೋದು ಬೇಗ. ಹಂಗಂದ್ರೆ ಅವೆಲ್ಲ ಅಪ್ಪ ಅಮ್ಮನ ರೆಸ್ಪಾನ್ಸಿಬಿಲಿಟಿಗಳು ಆಗಿರುತ್ತೆ. ಒಂದು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಟ್ಬಿಟ್ರು. ನಾನು ಕೂಡ ಮದುವೆ ಮಾಡಿ ಗಂಡನ ಮನೆಗೆ ಹೋದೆ. ನನಗೆ ಅಲ್ಲೂ ಕೂಡ ನಾನು ಕಟ್ಟಿದ್ದ ಒಂದು ಆ ಕನಸು, ಏನಾದರೂ ಮಾಡಬೇಕು, ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಬೇಕು. ಹೋಗಿ ಅಲ್ಲಿ ಅಪ್ಪ ಅಮ್ಮನಿಗೆ ಆಗಲಿಲ್ಲ, ಇಲ್ಲಿ ನನ್ನ ಹಸ್ಬೆಂಡಿಗಾದರೂ ಮಾಡಬೇಕು, ನನ್ನ ಮಕ್ಕಳು ಏನಾದರೂ ಕೇಳಿದರೆ ತೆಡ್ಕೊಡ್ತಾ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು ಅಂತೇಳಿ ನಾನು ನನ್ನ ಹಸ್ಬೆಂಡ್ನ ಪರ್ಮಿಷನ್ ಕೇಳಿದೆ, ಏನಾದರೂ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತ. ನನ್ನ ಹಸ್ಬೆಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರು. ಹಾಗೆ ಒಂದು ಅಪಾರ್ಚುನಿಟಿನ ಸರ್ಚ್ ಮಾಡ್ತಾ ಇದ್ದೆ. ಅಂಥ ಒಂದು ಸಮಯದಲ್ಲಿ ನನಗೊಂದು ಈ ಗೋಲ್ಡನ್ ಅಪಾರ್ಚುನಿಟಿ ಕೊಟ್ಟಿದ್ದು ನನಗೆ ಮಹೇಶ್ ಸರ್ ಹಾಗೂ ಮೋಕ್ಸಾ ಮೇಡಮ್, ಅವರಿಗೆ ನಾನು ಯಾವಾಗಲೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಅಪಾರ್ಚುನಿಟಿ ತಗೊಂಡು ಇದು ನನ್ನ ಕೈಲಿ ಆಗುತ್ತಾ, ಸಾಧ್ಯನಾ ಅಂತೇಳಿ ನಿಮ್ಮ ಥರ ನಾನು ಮೀಟಿಂಗ್ ಹಾಕಿ ಕುಳ್ಕೊಂಡಿದ್ದೆ. ಇದು ನನ್ನ ಕೈಲಿ ಆಗುತ್ತಾ ಅಂತೇಳಿ ಅಂದರೆ ಒಂದು ಕ್ವಶನ್ ಮಾರ್ಕ್ ಇತ್ತು ನನಗೆ. ಆಗುತ್ತಾ, ಇವಾಗ ಸರ್ ಹೇಳಿದ್ರು 1,04,000, ಅದೇನಪ್ಪ ಇದು ಹಾಗೆ ಬರುತ್ತಾ ಹಾಗೆ ಹೀಗೆ ಅಂತೇಳಿ ನನಗೆ ಕನ್ಫ್ಯೂಸ್ ಇತ್ತು. ನಾನು ಮೀಟಿಂಗ್ಗಳನ್ನ, ಟ್ರೈನಿಂಗ್ಗಳನ್ನ, ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಾ ನಾನು ನನ್ನದೇ ಆದ ಒಂದು ಟೀಮನ್ನು ಕಟ್ಕೊಂಡೆ.
ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡಿದೆ, ರೆಕಮೆಂಡ್ ಮಾಡ್ತಾ ನಾನು ಈ ಸೀಲಿಂಗ್ ಅಚೀವರ್ ಅಂದರೆ ನಮ್ಮ ಕಂಪನಿಯ ಒಂದು ಸೀಲಿಂಗ್ ಅಚೀವರ್ ಇದೆ, 1,04,000 ಎಲಿಜಿಬಲ್ ಆಗಿದ್ದೀನಿ. ಹಾಗೂ ಒಂದು ಫಸ್ಟ್ ಏನು ನ್ಯಾಷನಲ್ ಡೈರೆಕ್ಟರ್ ಆಗಿದ್ದೀನಿ ಹೇಳಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ನನಗೆ. ನಾನು ನ್ಯಾಷನಲ್ ಡೈರೆಕ್ಟರ್ ಕೂಡ ಆಗಿದ್ದೀನಿ. ಇಂಡಿಯನ್ ಅಪ್ಕಮಿಂಗ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ಗೆ ಹೆಜ್ಜೆ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ನನ್ನ ಟೀಮಲ್ಲಿ ಇರೋರನ್ನು ಕೂಡ ನಾನು ಲೈಫ್ ಡೈರೆಕ್ಟರ್ ಆಗಿರ್ಬೋದು, ನ್ಯಾಷನಲ್ ಡೈರೆಕ್ಟ್ರು ಎಲ್ಲ ಒಂದು ರ್ಯಾಂಕನ್ನು ರೀಚ್ ಮಾಡ್ತಾ ಇನ್ನು ಮುಂದೆ ಕೂಡ ನಾನು ಎಲ್ಲ ನನ್ನ ಟೀಮವ್ರನ್ನು ಕೂಡ ನೆಕ್ಸ್ಟ್ ಒಂದು ಇಯರಲ್ಲಿ ಎಲ್ಲರನ್ನೂ ಕೂಡ ನ್ಯಾಷನಲ್ ಡೈರೆಕ್ಟರ್ ಮಾಡ್ತೀನಿ ಅಂತ ನಾನು ಈ ಸ್ಟೇಜಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಯರ್ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಈಗಿನ ಕಾಲದಲ್ಲಿ ಅವಕಾಶಗಳು ಸಿಗೋದೇ ಕಮ್ಮಿ. ಎಜುಕೇಷನ್ ಇದ್ರೂ ಕೂಡ ಅಪಾರ್ಚುನಿಟಿ ಸಿಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಅಪಾರ್ಚುನಿಟಿನ ಬಾಗಿಲು ತಟ್ಟಬೇಕು. ಇಲ್ಲಿ ಅವಕಾಶನೇ ಬಂದು ನಮ್ಮ ಮನೆಯ ಬಾಗಿಲು ತಟ್ತಾ ಇದೆ. ಅದನ್ನ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಲಕ್ಷ್ಮಿನೇ ಬರ್ತಾ ಇದೆ ಅಂದರೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊಂಡು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಾ ನೀವು ಕೂಡ ಇದರಲ್ಲಿ ಸಕ್ಸಸ್ಫುಲ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಹಾಗೂ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ರೈಟರ್ಸ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಬಿಸ್ನೆಸ್ ನ ಅನುಭವ ಹಂಚ್ಕೊಂಡ ವಿನೀತಾ ಮೇಡಮ್ ನಿಮ್ಮೆಲ್ಲ ಒಂದು ಜೋರು ಚಪ್ಪಾಳೆ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಣ. ಏನಂತಂದ್ರೆ ಒಬ್ಬೊಬ್ರು ಸಾಧನೆ ಹಿಂದೆ ಅವ್ರವ್ರ ಶ್ರಮ ಇರುತ್ತೆ. ನಿಜನಾ ಇಲ್ವಾ? ನಿಜ ಅಲ್ಲ, ಅವ್ರವ್ರ ಶ್ರಮ ಇರುತ್ತೆ. ಇವತ್ತು ನಿಮ್ಮ ಸಾಧನೆಯಿಂದನೂ ಒಂದೊಂದು ಶ್ರಮ ಇದೆ. ನಿಮ್ಮ ಫ್ಯಾಮಿಲಿ ಇರ್ಬೋದು, ನೀವು ಕೆಲಸ ಮಾಡ್ತಾರ ಕ್ಷೇತ್ರದಲ್ಲಿ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದಾದಂಥ ಶ್ರಮ ಇರುತ್ತೆ. ಇವತ್ತು ನಾನು ಯಾಕೆ ಲಾಸ್ಟ್ ಆ ಥರ ಹೇಳಿದೆ ಅಂತಂದರೆ, ನಾವಿವತ್ತು ಆದರೆ ನಾವೇನಿಗೆ ಬೆಸ್ಟ್ ಗೊತ್ತಾ? ದುಡ್ಡು ಎಷ್ಟೇ ಆದರೂ ಪರವಾಗಿಲ್ಲ, ವಿದ್ಯೆ ಕಲಿಬೇಕು ಅಂತ ಬಂತು, ನಾಲೆಡ್ಜ್ ತಗೊಳ್ಬೇಕು ಅಂತ ಬಂತು. ಅದೇ 4,000 ರೂಪಾಯಿ ಕೊಟ್ಬಿಟ್ಟು ಯಾರೆಲ್ಲ ನಾಲೆಡ್ಜ್ ತಗೊಂಡು ಲೀಡರ್ಸು ಇವತ್ತು ಇಷ್ಟು ಜನ ಕೂಡ ಅವರೇ ಕಾರಣ. ಆ 4,000 ರೂಪಾಯಿ ಕೊಟ್ಟು ಟ್ರೈನಿಂಗ್ ತಗೊಂಡಿದ್ರ ನಮ್ಗಾಗಿರೋ ಪೇಯ್ನು, ನಮ್ಗಾಗಿರೋ ಕಷ್ಟ, ಬಿಸ್ನೆಸ್ ಅಲ್ಲಿ ಮೈನಸ್ ಎಲ್ಲ ಬರೋಂಥವ್ರಿಗೆ ಆಗ್ಬಾರ್ದು ಅಂತ ಹೇಳಿ ರೈಸರ್ಸ್ ಇಂಡಿಯಾ ಕಂಪ್ನಿ ಪ್ಲಾನ್ ಮಾಡಿ ಇವತ್ತು ಇಷ್ಟು ಯಾರೆಲ್ಲ ಬಂದಿದ್ದೀರಿ ನಿಮ್ಗೆಲ್ಲ ಅವಕಾಶ ಮಾಡ್ಕೊಂಡಂತ ಕಂಪ್ನಿ ಒಂದು ಜೋರು ಚಪ್ಪಳ ಇವತ್ತು ಅಚುವರ್ಗೆ ಆನರ್ ಮಾಡಕ್ಕೆ ನಮ್ಮ ಅಡ್ವೈಸರಿ ಬೋರ್ಡ್ ಲೀಡರ್ಸ್ಗಳನ್ನ ಫಸ್ಟ್ ಈ ವೇದಿಕೆ ಮೇಲೆ ಇನ್ವೈಟ್ ಮಾಡ್ತೀನಿ. ಮೈಸೂರು ಮಹೇಶ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಹಾಗೆ ಹೇಮನಾಥನ್ ಸರ್ನ ಈ ಒಂದು ವೇದಿಕೆ ಮೇಲೆ ವೆಲ್ಕಮ್ ಮಾಡ್ಕೊಳ್ತೀನಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಹೇಮನಾಥನ್ ಸರ್. ಇವಾಗ ಏನಂತಂದ್ರೆ ಈ ವೇದಿಕೆ ಮೇಲೆ ಊಟಿ 16,000 ರೂಪೀಸ್ ಹಾಕಿ ಅಚೀವರ್ ಆಗಿರೋಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಇವತ್ತು ಒಂದು ಸರ್ಟಿಫಿಕೇಟ್ ಕೊಡೋ ಮುಖಾಂತರ ಅವರೊಂದು ಗೌರವ ಸಮರ್ಪಣೆ ಮಾಡ್ತಾರಂಥದ್ದು ನಾನು ಹೆಸರು ಕರಿತೀನಿ. ದಯವಿಟ್ಟು ಫಾಸ್ಟ್ ಆಗಿ ವೇದಿಕೆ ಮೇಲೆ ಬರಬೇಕು